ಅರುಂಧತಿ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಅವಳು ಅಭಿನವ್ ಹೇಳೋದನ್ನ ಕೇಳ್ತಾ ಇದ್ಲು. ರಾಜ್ಕುಮಾರ ಅಭಿನವ್ ಭರತ್ ಕಡೆ ನೋಡ್ತಾ, ಆರೋಹಿಗೆ ಗಾಂಧಾರ ಸಾಮ್ರಾಜ್ಯದ ಜೊತೆ ಒಳ್ಳೆ ಸಂಬಂಧ ಇದೆ, ಆರೋಹಿ ತುಂಬಾ ಒಳ್ಳೆ ವೈದ್ಯೆ ಅಂತ ಅಭಿಮಾನದಿಂದ ಆರೋಹಿ ಬಗ್ಗೆ ಹೇಳ್ತಿದ್ದ. ಇದೇನಿದು, ಇವನಿಗೆ ನಿನ್ ಜೊತೆ ನಿಶ್ಚಿತಾರ್ಥ ಆಗಿದೆ, ಆದ್ರೂ ಇವನು ಇನ್ಯಾರೋ ಹುಡುಗಿನ ಹೊಗಳ್ತಾ ಇದ್ದಾನೆ, ನಾನ್ ಹೇಳಲಿಲ್ವಾ ಇವನು ಸರಿಯಿಲ್ಲ ಅಂತ ಅರುಂಧತಿಗೆ ಮಿಂಚು ಹೇಳ್ತು. ಗಾಂಧಾರ ಸಾಮ್ರಾಜ್ಯವು ವೈದ್ಯಕೀಯ ವಿಷಯದಲ್ಲಿ ಶಸ್ತ್ರಚಿಕಿತ್ಸೆಲಿ ತುಂಬಾನೇ ಹೆಸರು ಮಾಡಿದವರು. ನಾನ್ ಆರೋಹಿನ ಇಲ್ಲಿ ಕರ್ಕೊಂಬರೋಕೆ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ. ಅರುಂಧತಿಗೆ ಇನ್ನೂ ಸಾಲಭಂಜಿಕ ಶಕ್ತಿ ಕೂಡ ಸಿಕ್ಕಿಲ್ಲ. ನಿಮ್ಗೆ ಗೊತ್ತು, ರಾಜಮಂತನಕ್ಕೆ ಸೊಸೆಯಾಗೋ ಹುಡುಗಿಗೆ ಇನ್ನೂ ಸಾಲಭಂಜಿಕ ಶಕ್ತಿ ಸಿಕ್ಕಿಲ್ಲ ಅಂದ್ರೆ ರಾಜ್ಯದ ಜನರೆಲ್ಲ ಹೇಗೆಲ್ಲ ಮಾತಾಡ್ತಾರೆ ಅಂತ. ನಾವಿಬ್ರು ಮದ್ವೆ ಆಗದೆ ಇದ್ರೆ ಏನಾಯ್ತು? ಒಳ್ಳೆ ಸ್ನೇಹಿತನಾಗಿ ಹೇಳ್ತಿದ್ದೀನಿ, ಆರೋಹಿ ಹತ್ರ ನೀನ್ ಚಿಕಿತ್ಸೆ ತಗೊಂಡ್ರೆ ತುಂಬಾ ಬೇಗ ಗುಣ ಆಗ್ತೀಯಾ ಅಂತ ಅಭಿನವ್ ಅರುಂಧತಿಗೆ ಹೇಳ್ದ. ಅಭಿನವ್ ಹೇಳಿದ ಮಾತು ಕೇಳಿ ಭರತ ಸೂರ್ಯವಂಶಿ ಮುಖ ಕಪ್ಪಾಗೋಯ್ತು. ಮೊದ್ಲಾದ್ರೆ ಅಭಿನವ್ ಸುಧಾಂಶು ಭಯಕ್ಕೆ ಅರುಂಧತಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದ. ಆದ್ರೆ ಈಗ ಅವನಿಗ್ ಯಾವ್ದೇ ಭಯ ಇರ್ಲಿಲ್ಲ. ಹಾಗಾಗಿ ನಿರಾತಂಕವಾಗಿ ಅರುಂಧತಿ ಜೊತೆ ಮಾಡ್ಕೊಂಡ್ ನಿಶ್ಚಿತಾರ್ಥ ಮುರ್ಕೊಳ್ಳೋಕೆ ತಯಾರಾಗಿದ್ದ. ಈಗೇನು ಆಗಿರೋ ನಿಶ್ಚಿತಾರ್ಥನ ಮುರ್ಕೋತಿದ್ದೀರಾ ಅಂತ ಭರತ ಸೂರ್ಯವಂಶಿ ಕೋಪದಲ್ಲಿ ಕೇಳ್ದ. ನಂಗ್ ಯಾವತ್ತೂ ಅರುಂಧತಿ ಮೇಲೆ ಪ್ರೀತಿ ಹುಟ್ಟಿಲ್ಲ, ಅವಳಿಗ್ ನನ್ ಮೇಲೆ ಪ್ರೀತಿ ಇತ್ತು ಅಷ್ಟೇ. ಇಬ್ರು ಒಬ್ರಿಗೊಬ್ರು ಭೇಟಿಯಾಗಿ ಸುತ್ತಾಡಿ ಜೊತೆಗಿರೋದ್ರಿಂದ ನಾವಿಬ್ರು ಒಬ್ರಿಗೊಬ್ರು ಹತ್ರ ಆಗ್ಬೋದು, ನನ್ಗೂ ಅವಳ ಮೇಲೆ ಪ್ರೀತಿ ಹುಟ್ಬೋದು ಅನ್ಕೊಂಡಿದ್ದೆ. ಆದ್ರೆ ಹಾಗಾಗ್ಲಿಲ್ಲ. ನಾನು ಮತ್ತೆ ಅರುಂಧತಿ ಒಬ್ರಿಗೊಬ್ರಿಗಾಗಿ ಹುಟ್ಟಿಲ್ಲ. ನಮ್ಮಿಬ್ರಿಗೂ ಯಾವ್ದೇ ತರದ್ ಹೊಂದಾಣಿಕೆ ಆಗದೇ ಇಲ್ಲ. ಅದಲ್ದೆ ಅರುಂಧತಿಗೆ ಇನ್ನೂ ಸಾಲಭಂಜಿಕ ಶಕ್ತಿ ಕೂಡ ಸಿಕ್ಕಿಲ್ಲ. ಈ ಕೆಲ್ಸಕ್ ಬರ್ದೇ ಇರೋ ನಿಷ್ಪ್ರಯೋಜಕ ಹುಡ್ಗಿನ ನಾನ್ಯಾಕ್ ಮದ್ವೆ ಆಗ್ಲಿ? ನಾನು ಗಾಂಧಾರ ಸಾಮ್ರಾಜ್ಯದ ರಾಜ್ಕುಮಾರ್ನಾಗಿ ಇಂಥವಳನ್ನ ಮದ್ವೆ ಆದ್ರೆ ಜನರೆಲ್ಲ ತಮಾಷೆಯಾಗಿ ನೋಡ್ತಾರೆ ಅಂತ ಹೇಳ್ದ ಅಭಿನವ್ಗೆ ಅರುಂಧತಿ ಮೇಲೆ ಯಾವುದೇ ರೀತಿ ಭಾವನೆ ಇರಲಿಲ್ಲ. ಅಭಿನವ್ ಮಾತ್ ಕೇಳಿ ಭರತಂಗೆ ತುಂಬಾ ಬೇಜಾರಾಯ್ತು. ತನ್ನ ಮಗನೇ ಬಂದು ತನ್ನ ಅಣ್ಣನ ಮಗಳನ್ನ ಕೆಲ್ಸಕ್ ಬಾರ್ದೋಳು ಅಂತಿದ್ರೆ ಭರತನ ರಕ್ತ ಕುದೀತಿತ್ತು. ಆದ್ರೆ ಗಾಲಿ ಕುರ್ಚಿ ಮೇಲೆ ಕೂತಿದ್ ಭರತ ಏನೂ ಮಾಡೋ ಸ್ಥಿತಿಲಿರ್ಲಿಲ್ಲ. ಅರುಂಧತಿ ಅಭಿನವ್ನ ತುಂಬಾ ಪ್ರೀತಿಸ್ತಿದ್ಲು ಅನ್ನೋ ವಿಷಯ ಗೊತ್ತಿದ್ದ ಭರತಂಗೆ ಈಗ ಅವಳು ಇದನ್ನೆಲ್ಲ ಹೇಗೆ ಸಹಿಸ್ಕೊತಾಳೆ ಅನ್ನೋದು ಚಿಂತೆ ಆಯ್ತು. ಅರುಂಧತಿ ಮತ್ತೆ ಅಭಿನವ್ ನಿಶ್ಚಿತಾರ್ಥ ಮುರಿದು ಬಿದ್ದಿದ್ ಗೊತ್ತಾಗ್ತಿದ್ದ ಹಾಗೆ ಆರ್ಯನ್ ಮುಖದಲ್ಲಿ ನಗು ಮೂಡ್ತು. ಆದ್ರೂ ಆರ್ಯ ಅದನ್ನ ತೋರಿಸ್ಕೊಳ್ದೆ ಸುಮ್ನಿದ್ದ. ಇಷ್ಟೆಲ್ಲ ಆದ್ರೂ ಅರುಂಧತಿ ಶಾಂತವಾಗೇ ಇದ್ಲು. ಇಲ್ ನಡೀತಿರೋ ಯಾವ ಘಟನೆಗೂ ತನಗೂ ಸಂಬಂಧನೇ ಇಲ್ಲ ಅನ್ನೋ ತರ ಅರುಂಧತಿ ಕೂತಿದ್ಲು. ಮೊದ್ಲಿನ ಅರುಂಧತಿ ಆಗಿದ್ರೆ ಕೂಗಾಡಿ ರಂಪ ಮಾಡ್ಬಿಡ್ತಿದ್ಲು. ಅರುಂಧತಿ ಶಾಂತವಾಗಿರೋದ್ ನೋಡಿ ಎಲ್ರಿಗೂ ಆಶ್ಚರ್ಯ ಆಯ್ತು. ಅರುಂಧತಿ ಅಭಿನವ್ ಆರೋಹಿ ಕಡೆ ನೋಡಿ, ಮತ್ತೇನಾದ್ರೂ ಹೇಳೋದಿದ್ಯಾ ಅಥವಾ ಮುಗಿತಾ ಅಂತ ಶಾಂತವಾಗಿ ಕೇಳಿದ್ಲು. ಅರುಂಧತಿ ಮಾತ್ ಕೇಳಿ ಅಭಿನವ್ಗೆ ಆಶ್ಚರ್ಯ ಆಯ್ತು. ಅರುಂಧತಿ, ನಾವಿಬ್ರು ಮದ್ವೆ ಆಗ್ದಿದ್ರೆ ಏನಾಯ್ತು, ಸ್ನೇಹಿತರಾಗೆ ಮುಂದುವರಿಯೋಣ, ಆರೋಹಿಗೆ ನೀನ್ ಚಿಕಿತ್ಸೆ ಮಾಡೋಕ್ ಬಿಡು ಅಂತ ಅಭಿನವ್ಗೆ ಹೇಳಿ ನಿನ್ ಕಡೆ ನೋಡೋ. ಏನ್ ನಿನ್ ಮಾತಿನ ಅರ್ಥ? ನಂಗೆ ಆಚೆ ಹೋಗು ಅನ್ನೋಷ್ಟು ಧೈರ್ಯ ಬಂತ ನಿಂಗೆ ಅಂತ ಧ್ವನಿ ಏರ್ಸಿ ಕೇಳ್ದ. ಅವಳ ಮಾತಿನ ಅರ್ಥ ಈ ವಿಷಯದಲ್ಲಿ ಅವಳಿಗೆ ಯಾವುದೇ ಉತ್ಸಾಹ ಇಲ್ಲ, ನೀವಿನ್ನು ಹೊರಡಿ ಅಂತ ಆರ್ಯ ಬಾಗ್ಲ ಕಡೆ ಕೈ ಮಾಡಿ ತೋರಿಸ್ದ. ಹಾಗೆ ಮುಗುಳ್ನಕ್ಕೂ ಅರುಂಧತಿನ ಓರೆ ಕಣ್ಣಲ್ಲಿ ನೋಡ್ದ ಆರ್ಯ. ಅವನ್ ನೋಟ ಅರುಂಧತಿಗೆ ಒಂಥರ ಮುಜುಗರ ಉಂಟು ಮಾಡ್ತು. ಅಭಿನವ್ಗಂತೂ ಆರ್ಯನ್ ಮಾತ್ ಕೇಳಿ ಪಿತ್ತ ನೆತ್ತಿಗೇರ್ತು. ಆಗ ಆರೋಹಿ, ಅರುಂಧತಿ, ಮನುಷ್ಯ ಅಂದ್ಮೇಲೆ ಒಂದಲ್ಲ ಒಂದಿನ ಈ ಜಗತ್ತನ್ನ ಬಿಟ್ಟು ಹೋಗ್ಲೇಬೇಕು. ಕೆಲವೊಂದ್ ವಿಷಯನ ಬಲವಂತಿಂದ ತಿಳ್ಕೊಳಕ್ಕಾಗಲ್ಲ. ನೀನ್ ಅಭಿನವ್ನ ಮರ್ತ್ಬಿಡು. ನಿನ್ನೀ ಸ್ಥಿತಿಲಿ ನಾನ್ ಹೀಗ್ ಹೇಳೋದು ಸರಿಯಲ್ಲ, ಆದ್ರೆ ಇದು ವಾಸ್ತವ. ನೀನ್ ಎಷ್ಟ್ ಬೇಗ ಅರ್ಥ ಮಾಡ್ಕೊಳ್ತೀಯೋ ಅಷ್ಟೂ ಒಳ್ಳೇದು ಅಂತ ಅರುಂಧತಿಗೆ ಹೇಳಿದ್ಲು. ಇವಳ್ಯಾರು, ಸೊಕ್ಕಿನ ಹುಡ್ಗಿ, ನಿಂಗೆ ದಬಾಯಿಸ್ತಿದ್ದಾಳೆ ಅಂತ ಮಿಂಚು ಅರುಂಧತಿಗೆ ಕೋಪದಲ್ಲಿ ಹೇಳ್ತು. ಆಗ ಅರುಂಧತಿ, ಯಾರ್ಯಾರ್ ಜಾಗ ಎಲ್ಲೆಲ್ಲಿ ಅಂತ ಆದಷ್ಟು ಬೇಗ ತಿಳ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾ ಆರ್ಯನ್ ಮುಖ ನೋಡಿ, ನಂಗ್ ಸುಸ್ತಾಗ್ತಿದೆ ಅಂತ ಹೇಳಿದ್ಲು. ಅರುಂಧತಿ ಮಾತ್ ಕೇಳಿ ಆರೋಹಿಗೆ ಶಾಕ್ ಆಯ್ತು. ಇವಳು ನನಗೆ ಇಂಡೈರೆಕ್ಟ್ ಆಗಿ ನೀನ್ ಯಾರಿದ್ನೆಲ್ಲ ನಂಗೆ ಹೇಳೋದಕ್ಕೆ ಅಂತ ಹೇಳ್ತಿದ್ದಾಳೆ ಅಂತ ಅನ್ಸ್ತು ಆರೋಹಿಗೆ. ಆರ್ಯ ತನ್ನ ಬಲಿಷ್ಠವಾದ ಕೈಗಳಿಂದ ಅರುಂಧತಿನ ಹೂವಿನ ತರ ಎತ್ಕೊಂಡು ಅಲ್ಲಿಂದ ಹೊರಟ. ಆ ದೃಶ್ಯ ನೋಡಿ ಅಭಿನವ್ ಕೋಪ ಮತ್ತೂ ಜಾಸ್ತಿ ಆಯ್ತು.
ಆರೋಹಿ ಕೂಡ ಕೋಪದಲ್ಲಿ ಅಲ್ಲಿಂದ ಎದ್ದು ಹೊರಟೋದ್ಲು. ಭರತ ಸೂರ್ಯವಂಶಿಗೆ ಈ ಘಟನೆಯಿಂದ ತುಂಬಾ ಬೇಜಾರಾಯ್ತು. ಅಭಿನವ್ ಗಾಂಧಾರ ಸಾಮ್ರಾಜ್ಯದ ರಾಜ್ಕುಮಾರ ಆಗಿಲ್ದೇ ಇದ್ರೆ ಇಷ್ಟೊತ್ತಿಗೆ ಭರತ ತನ್ನ ಸೈನಿಕರಿಗೆ ಹೇಳಿ ಅವನನ್ನ ಸೂರ್ಯವಂಶಿ ಭವನದಿಂದ ಕತ್ ಹಿಡಿದು ಆಚೆ ಹಾಕ್ತಿದ್ದ. ಆರ್ಯ ತನ್ನನ್ನು ಎತ್ಕೊಂಡಿದ್ದು ಅರುಂಧತಿಗೆ ಒಂಥರ ಅನ್ಕಂಫರ್ಟಬಲ್ ಆಗ್ತಿತ್ತು. ಆರ್ಯ ಅರುಂಧತಿನ ಬಿಟ್ಟು ಬಿಡದೆ ನೋಡ್ತಿದ್ದ. ಕೋಪದಲ್ಲಿ ಕೂಡ ಅವಳ ಮುಖ ತುಂಬಾ ಸುಂದರವಾಗಿ ಕಾಣ್ತಿತ್ತು. ಆರ್ಯನ್ಗೆ ಅವನ ದೃಷ್ಟಿನ ಅವಳಿಂದ ಬೇರೆ ಕಡೆ ಇಡೋಕೆ ಆಗ್ಲಿಲ್ಲ. ಆರ್ಯನ್ ಮೌನ ನೋಡಿ ಮಿಂಚು, ಅರುಂಧತಿ, ಈ ಮಾಯವಿನ ನೀನ್ ನಂಬೇಡ ಅಂತ ಅರ್ಜಿಸ್ತು. ಆಗ ಅರುಂಧತಿ, ಇಲ್ಲ ಇಲ್ಲ, ಇವನ್ನ ನಂಬೋದಾ? ಖಂಡಿತ ಇಲ್ಲ. ಇವನಿಲ್ಲಿಗ್ ಯಾಕೆ ಬಂದಿದ್ದಾನೆ ಅಂತ ಕಂಡು ಹಿಡ್ದೇ ಹಿಡಿತೀನಿ ಅಂತ ಮನ್ಸಲ್ಲೇ ಶಬ್ದ ಮಾಡಿದ್ಲು. ಅಭಿನವ್ ನಿಶ್ಚಿತಾರ್ಥ ಮುರಿಯೋಕೆ ಅಂತಾನೆ ಇವತ್ ಆರೋಹಿನ ತನ್ ಜೊತೆ ಕರ್ಕೊಂಡ್ ಬಂದಿದ್ದ ಅನ್ನೋದು ಅರುಂಧತಿಗೆ ಗೊತ್ತಾಯ್ತು. ನಿಂಗ್ ಕೋಪ ಬರ್ಲಿಲ್ವಾ ಅಂತ ಆರ್ಯ ಅರುಂಧತಿ ಶಾಂತವಾದ ಮುಖ ನೋಡಿ ಕೇಳ್ದ. ಆರ್ಯ ಕಣ್ಣಲ್ಲೇ ಎಲ್ರೂ ಮನ್ಸು ಓದೋನಾದ್ರೂ ಕೂಡ ಅರುಂಧತಿ ಮನ್ಸು ತಿಳ್ಕೊಳ್ಳೋದು ಅವನಿಗೆ ತುಂಬಾ ಕಷ್ಟ ಆಗಿತ್ತು. ಅದ್ ಯಾಕೆ ಅಂತ ಆರ್ಯನ್ಗೆ ಆಶ್ಚರ್ಯ ಆಗ್ತಿತ್ತು. ಅರುಂಧತಿ ಕಂಡಾಗೆಲ್ಲ ಆರ್ಯನ್ ಮನ್ಸು ಹಕ್ಕಿ ತರ ಹಾರಾಡ್ತಿತ್ತು. ಆಗ ಅವನ್ ಬುದ್ಧಿ, ನೀನಿಲ್ ಬಂದಿರೋದು ನಿನ್ ಗುರಿ ಸಾಧ್ಸೋಕೆ ಹೊರತು ಪ್ರೀತಿ ಪ್ರೇಮದ ಅಮಲ್ನಲ್ಲಿ ತೇಲೋಕಲ್ಲ ಅಂತ ಎಚ್ಚರಿಸ್ತಿತ್ತು. ನಂಗ್ ತುಂಬಾ ಹಸುವಾಗ್ತಿದೆ ಅಂತ ಅರುಂಧತಿ ಹೇಳಿದ್ಲು. ಪೌಷ್ಟಿಕವಾದ ಆಹಾರ ತಗೊಂಡ್ರೆ ಮಾತ್ರ ನಾನ್ ಬೇಗ ಹುಷಾರಾಗೋದು. ಆಗ ಈ ಸ್ಟುಪಿಡ್ ಡಾಕ್ಟರ್ಸ್ನ ಸಹಿಸ್ಕೊಳ್ಳೋ ಕೆಲ್ಸ ಇರಲ್ಲ ಅಂತ ಅರುಂಧತಿ ಮನ್ಸಲ್ಲೇ ಬೈಕೊಂಡ್ಲು. ಆರ್ಯ ಅವಳನ್ನ ರೂಮ್ಗೆ ಕರ್ಕೊಂಡ್ ಬಂದು ಮಂಚದ ಮೇಲೆ ಹುಷಾರಾಗಿ ಕೂರಿಸ್ದ. ಅಷ್ಟೊತ್ತಿಗೆ ಅಡ್ಗೆಯವರು ಅರುಂಧತಿಗೆ ಊಟ ತಗೊಂಡ್ ಬಂದ್ರು. ಗಡ್ಬಿಡಿಲಿ ಅರುಂಧತಿ ಬೇಗ ಬೇಗ ತಿನ್ನೋಕೆ ಶುರು ಮಾಡಿದ್ಲು. ಗಬಗಬ ಅಂತ ಚಿಕ್ಕ ಮಕ್ಳ ತರ ತಿಂತಿದ್ ಅರುಂಧತಿ ಆರ್ಯನ್ ಕಣ್ಗೆ ತುಂಬಾ ಮುದ್ದಾಗ್ ಕಂಡ್ಲು. ಈ ಕಡೆ ಸೂರ್ಯವಂಶಿ ಭವನದಿಂದ ಆಚೆ ಬಂದ್ ಆರೋಹಿ ಮುಖ ಕೋಪದಿಂದ ಕೆಂಪಾಗಿತ್ತು. ಅವಳ ಹಿಂದೆನೆ ಅಭಿನವ್ ಕೂಡ ಓಡ್ಕೋತಾ ಬಂದ. ನಿನ್ ಮಾತ್ ಕೇಳ್ಕೊಂಡ್ ನಾನಿಲ್ಲಿಗ್ ಬಂದಿದ್ದು. ನಾನ್ ಯಾರು? ಗಾಂಧಾರ ಸಾಮ್ರಾಜ್ಯದ ಪ್ರಸಿದ್ಧ ವೈದ್ಯ ಜಗನ್ನಾಥ ಪಂಡಿತರ ಶಿಷ್ಯೆ. ಜಗನ್ನಾಥ ಪಂಡಿತನ ಎಲ್ರೂ ಧನ್ವಂತರಿ ಪ್ರತೀಕ ಅಂತ ಕರೀತಾರೆ. ಅಂತವ್ರ ಶಿಷ್ಯಾದ್ ನನ್ನ ಹತ್ರ ಚಿಕಿತ್ಸೆ ತಗೊಳ್ಳೋದಕ್ಕೆ ಜನ ಸಾಲಲ್ಲಿ ನಿಂತ್ಕೋತಾರೆ. ಅಂಥದ್ರಲ್ಲಿ ಆ ಕೆಲ್ಸಕ್ ಬಾರ್ದೇ ಇರೋಳು ನನ್ನ ಅವಮಾನ ಮಾಡಿದ್ಲು. ನಂಗ್ ಯಾವತ್ತೂ ಯಾರೂ ಈ ತರ ಅವಮಾನ ಮಾಡಿರ್ಲಿಲ್ಲ. ನೀನು ಗಾಂಧಾರ ರಾಜ್ಯದ ರಾಜ್ಕುಮಾರ್ನಾಗಿ ಈ ಅವಮಾನನ ಹೇಗ್ ಸಹಿಸ್ಕೋತಾ ಇದ್ಯಾ ಅಂತ ಕೋಪದಲ್ಲಿ ಕೂಗುದ್ಲು ಆರೋಹಿ. ದಯವಿಟ್ಟು ನೀನ್ ಬೇಜಾರ್ ಮಾಡ್ಕೋಬೇಡ ಆರೋಹಿ. ನಿಂಗಾದ ಅವಮಾನಕ್ಕೆ ನಾನ್ ಸೇಡ್ ತೀರಿಸ್ಕೋತೀನಿ ಅಂತ ಆರೋಹಿಗೆ ಮಾತ್ ಕೊಟ್ಟ ಅಭಿನವ್. ಅಭಿನವ್ ಮಾತ್ ಕೇಳಿ ಆರೋಹಿಗೆ ಸ್ವಲ್ಪ ಸಮಾಧಾನ ಆಯ್ತು. ನೀನ್ ಕೊಟ್ಟಿರೋ ಮಾತ್ನ ಮುರಿಬೇಡ ಅಂತ ಹೇಳಿ ಅಭಿನವ್ನ ತಬ್ಕೊಂಡ್ಲು ಆರೋಹಿ. ಅವಳ ಮನ್ಸು ಸರಿ ಹೋಗ್ಲಿ ಅಂತ ಅಭಿನವ್ ಕೆಲವು ಸೈನಿಕರ ಜೊತೆ ಕುದುರೆಗಾಡಿಲಿ ಅವಳನ್ನ ಊರ್ ಹೊರಗಿರೋ ಗುಡ್ಡಕ್ಕೆ ಸೂರ್ಯಾಸ್ತ ನೋಡೋಕೆ ಕರ್ಕೊಂಡ್ ಹೋದ. ಅಲ್ಲಿನ ಸೂರ್ಯಾಸ್ತ ನೋಡಿ ಆರೋಹಿಗೆ ಖುಷಿಯಾಗಿದ್ಕಂಡು ಅಭಿನವ್ಗೂ ಸಮಾಧಾನ ಆಯ್ತು. ಅವರಿಬ್ರು ಅಲ್ಲಿಂದ ಹೊರಡಬೇಕು ಅಂತ ಗಾಡಿ ಹತ್ತಿದ್ರು. ದಾರಿ ಮಧ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಗಾಡಿ ನಿಂತು ಹೋಯ್ತು. ಏನಾಯ್ತು ಅಂತ ಅಭಿನವ್ ಕೆಳಗಿಳ್ದು ನೋಡ್ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಯಾರೋ ನಿಂತಿರೋ ಹಾಗೆ ಕಾಣಿಸ್ತು. ಆಗ ಅಭಿನವ್, ಯಾರದು ಅಂತ ಕೇಳ್ದ. ಆದ್ರೆ ಆ ವ್ಯಕ್ತಿ ಕಣ್ಗಳಷ್ಟೇ ಕಾಣೋ ತರ ಮುಖಕ್ಕೆ ಬಟ್ಟೆ ಸುತ್ಕೊಂಡಿದ್ದ. ಹಾಗಾಗಿ ಅಲ್ಲಿ ನಿಂತ್ಕೊಂಡಿರೋ ವ್ಯಕ್ತಿ ಯಾರು ಅಂತ ಅಭಿನವ್ಗೆ ಗೊತ್ತಾಗ್ಲಿಲ್ಲ. ಅಷ್ಟ್ರಲ್ಲಿ ಅಭಿನವ್ನ ಸೈನಿಕರೆಲ್ಲ ಆ ವ್ಯಕ್ತಿ ಸುತ್ತಮುತ್ತ ಸುತ್ಕೊಂಡ್ರು. ಕೂಡ್ಲೇ ಆ ವ್ಯಕ್ತಿ ತನ್ನ ಕೈ ಎರಡೂ ಬೆರಳನ್ನ ಸೇರಿಸಿ ಮುದ್ರೆ ತರ ಮಾಡ್ದ. ಅವನ್ ಹಾಗ್ ಮಾಡ್ತಿದ್ದ ಹಾಗೆ ಸೈನಿಕರೆಲ್ಲ ತಮ್ಮಲ್ಲೇ ಹೊಡೆದಾಡ್ಕೊಂಡು ಕತ್ತಿಯಿಂದ ಇರ್ಕೊಂಡು ಸತ್ರು. ಅಭಿನವ್ಗೆ ಇದನ್ನೆಲ್ಲ ನೋಡಿ ಭಯ ಆಗೋಕ್ ಶುರುವಾಯ್ತು. ಅಷ್ಟ್ರಲ್ಲಿ ಆರೋಹಿ ಗಾಡಿಯಿಂದ ಕೆಳಗಿಳ್ದು ಬಂದು ಅಲ್ಲಿನ ದೃಶ್ಯ ನೋಡಿ ಭಯದಿಂದ ಕಾಪಾಡಿ ಅಂತ ಜೋರ ಕಿರ್ಚ್ಕೊಂಡ್ಲು. ಅಭಿನವ್ಗೆ ಆ ವ್ಯಕ್ತಿಯ ಮುಖ ಕವರ್ ಆಗಿದ್ರಿಂದ ಅವನ ನೀಲಿ ಕಣ್ಗಳು ಮಾತ್ರ ಕಾಣಿಸ್ತು. ಮಿಂಚು ಅರುಂಧತಿ ಕಾಲ್ ಮೇಲೆ ಆರಾಮಾಗಿ ಕೂತ್ಕೊಂಡಿತ್ತು. ಅರುಂಧತಿ, ಈ ಸೂರ್ಯವಂಶಿ ಭವನ ನಿಂಗ್ಯಾಕೋ ಸೇಫ್ ಅಲ್ಲ ಅನ್ಸುತ್ತೆ. ನಾವಿಲ್ಲಿಂದ ಹೊರಟೋಗೋಣ ನಡಿ ಅಂತು. ನಾವ್ ಎಲ್ಲೂ ಹೋಗೋದ್ ಬೇಡ ಮಿಂಚು. ಇದೇ ನಮ್ಗೆ ಸೇಫ್ ಪ್ಲೇಸ್. ಇಲ್ಲಿ ಸುಧಾಂಶು ಸೂರ್ಯವಂಶಿ, ಅದೇ ನಮ್ ತಾತ ಇದಾರಲ್ಲ, ಅವರು ನಂಗ್ ಏನಾಗೋಕ್ಕೂ ಬಿಡಲ್ಲ ಅಂದ್ಲು. ಆಗ ಇದ್ದಕ್ಕಿದ್ದಂಗೆ ಒಳಗ್ ಬಂದ ಆರ್ಯ, ನಾನು ಕೂಡ ಅರುಂಧತಿ,
ನಿನ್ ಕೂದ್ಲು ಕೂಡ ಕೊಂಕೋಕ್ ಬಿಡಲ್ಲ ಅಂತ ಮುಗುಳ್ನಕ್ಕ. ಇವ್ನ್ಯಾವ್ ಸೀಮೆ ದೊಣ್ಣೆ ನಾಯ್ಕ ನನ್ ನೋಡ್ತಿನ ಕಾಪಾಡೋಕೆ ಅಂತ ಮಿಂಚು ಮೂತಿ ಸೊಟ್ಟ ಮಾಡ್ತು. ನೀನ್ ಯಾಕ್ ನನ್ ಕಾಪಾಡ್ಬೇಕು? ನಾನಿಂಗ್ ಏನಾಗ್ಬೇಕು? ಸುಮ್ನೆ ಅತಿಯಾಗ ಆಡ್ಬೇಡ, ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟ್ ನೋಡ್ಕೊ ಅಂತ ಅರುಂಧತಿ ಕೋಪದಲ್ಲಿ ಆರ್ಯನ್ ಕಡೆ ನೋಡಿ ಹೇಳಿದ್ಲು. ಆಗ ಆರ್ಯ ಏನೂ ಮಾತಾಡ್ದೆ ನಕ್ಕ. ಏನಿದು, ನಿನ್ ಮೈಯಿಂದ ರಕ್ತದ್ ವಾಸನೆ ಬರ್ತಿದೆ, ನಂಗ್ ರಕ್ತದ್ ವಾಸನೆ ಆಗಲ್ಲ ಅಂತ ಮುಖ ತಿರುಗ್ಸಿದ್ಲು ಅರುಂಧತಿ. ಅವಳ ಮಾತ್ ಕೇಳಿ ಆರ್ಯನ್ಗೆ ಆಶ್ಚರ್ಯ ಆಯ್ತು. ಆರ್ಯನ್ ಮೈಯಿಂದ ರಕ್ತದ ವಾಸನೆ ಬರ್ತಿತ್ತು. ಅರುಂಧತಿ ಮಾತ್ ಕೇಳಿ ಅವನ್ ಏನೂ ಮಾತಾಡ್ದೆ ಅಲ್ಲಿಂದ ಹೊರಟೋದ. ಸಾಲಭಂಜಿಕಾ ಶಕ್ತಿ ಇದ್ದಿದ್ರೆ ನಾನಿನ್ನೂ ಹೆಚ್ಚು ಸೇಫ್ ಆಗಿರ್ತಿದ್ದೆ ಅನ್ಸುತ್ತೆ ಅಲ್ವಾ ಮಿಂಚು ಅಂದ್ಲು ಅರುಂಧತಿ. ಆಗ ಮಿಂಚು, ಈ ಸಾಲಭಂಜಿಕಾ ಶಕ್ತಿ ಅಂದ್ರೇನು ಅಂತ ಕೇಳ್ತು. ಆಗ ಅರುಂಧತಿ ತನ್ನ ಕಿರುಬೆರಳು ತೋರಿಸಿದ್ಲು. ಅರುಂಧತಿಗೆ ಈ ಗಾಂಧಾರ ರಾಜ್ಯದ ವಿಷಯ ಒಂದೊಂದಾಗೆ ಅರ್ಥ ಆಗ್ತಿತ್ತು. 18 ವರ್ಷ ಆದ್ಮೇಲೆ ಪ್ರತಿ ವ್ಯಕ್ತಿ ಕಿರುಬೆರಳ ಮೇಲೆ ಒಂದು ಉಂಗ್ರ ಕಾಣಿಸ್ಕೊಳ್ಳುತ್ತೆ. ಆದ್ರೆ ನನ್ ಫಿಂಗರ್ಸ್ ನೋಡು, ಆತರ ಯಾವ್ದೇ ಗುರ್ತಿಲ್ವೇ ಇಲ್ಲ ಅಂತ ಹೇಳಿದ್ಲು. ಆಗ ಮಿಂಚು ಅರುಂಧತಿ ಬೆರಳನ್ನ ತನ್ನ ಪುಟ್ಟ ಕಾಲಿಂದ ಹಿಡ್ಕೊಂಡು ಪಟಪಟ ಅಂತ ಹೊಡೆಯೋಕ್ ಶುರು ಮಾಡ್ತು. ಅರುಂಧತಿ ಕಿರುಬೆರಳಲ್ಲಿ ಏನೋ ಶಕ್ತಿ ಇದೆ ಅನ್ನೋದು ಮಿಂಚುಗೆ ಅನುಭವ ಆಯ್ತು. ಅರುಂಧತಿ, ನಿಂಗ್ ನಿಜವಾಗ್ಲೂ ಸಾಲಭಂಜಿಕ ಶಕ್ತಿ ಸಿಕ್ಕಿಲ್ಲ ಅನ್ಸ್ತಾ ಇದ್ಯಾ? ನಾನ್ ನಿನ್ ಬೆರಳು ಮುಟ್ದಾಗ ಯಾವ್ದೋ ಶಕ್ತಿ ಇರೋ ತರ ಫೀಲ್ ಆಯ್ತು ನಂಗೆ ಅಂತು ಮಿಂಚು. ಅರುಂಧತಿ ಬೇಜಾರ್ನಿಂದ ತನ್ನ ಕಿರುಬೆರಳನ್ನ ಸವರಿದ್ಲು. ಇದ್ದಕ್ಕಿದ್ದ ಹಾಗೆ ಅರುಂಧತಿಗೆ ವಿಚಿತ್ರವಾದ ಅನುಭವ ಆಯ್ತು. ಇಡೀ ಕೋಣೆ ತುಂಬ ಒಂದ್ ರೀತಿ ಪ್ರಕಾಶಮಾನವಾದ ಬೆಳಕು ಹರಡ್ತು. ಆ ಬೆಳಕಿಂದ ಒಂದು ಪುಟ್ಟ ಕಮಲದ ಹೂವು ಗಾಳಿಲಿ ತೇಲ್ಕೊಂಡ್ ಬಂತು. ಮಿಂಚು ಆಶ್ಚರ್ಯದಿಂದ ಆ ಹೂವನ್ನೇ ನೋಡ್ತಿತ್ತು. ಅರುಂಧತಿಗೂ ಕೂಡ ಅವಳ ಸುತ್ತಮುತ್ತ ಏನಾಗ್ತಾ ಇದೆ ಅಂತ ಒಂದ್ ಕ್ಷಣಕ್ಕೆ ಗೊತ್ತಾಗ್ಲಿಲ್ಲ. ಅವಳು ಬೆರಗಾಗಿ ಆ ಬೆಳಕು ಮತ್ತೆ ಪುಟಾಣಿ ಕಮಲನ ನೋಡ್ತಾ ನಿಂತ್ಕೊಂಡ್ಲು. ಇದೇನಿದು, ಇಷ್ಟೊಂದ್ ಬೆಳಕಿನ ಮಧ್ಯ ಕಮಲದ ಹೂವು ತೇಲ್ತಾ ಇದೆ, ಇದೇನಿರಬಹುದು ಅಂತ ಆಶ್ಚರ್ಯದಿಂದ ಅರುಂಧತಿ ಆ ಹೂವಿನ ಹತ್ರ ಹೋದ್ಲು. ಅಷ್ಟ್ರಲ್ಲಿ ಬಾಗಿಲ್ ಹತ್ರ ಯಾರೋ ಬಂದ್ ಸದ್ದಾಯ್ತು. ಯಾರಾದ್ರೂ ಬಂದು ಈ ಕಮಲನ ನೋಡಿದ್ರೆ ಅಂತ ಅರುಂಧತಿಗೆ ಭಯ ಆಯ್ತು. ಯಾರದು ಅಂತ ಆತಂಕದಲ್ಲಿ ಅರುಂಧತಿ ಕೇಳಿದ್ಲು.